ಹರಿ ಓಂ ವೀಕ್ಷಕರೇ, ನಮಸ್ತೆ. ಈ ಸಂಚಿಕೆಯ ವಿಷಯ ಕಲಿಕಾಮ ನಾಯನಾರ್ ಕಥೆ. ಕೇಳುವುದಕ್ಕಿಂತ ಮುಂಚೆ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋಅಪ್ ಮಾಡಿ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಲಿಕಾಮ ನಾಯನಾರ್ ತಮಿಳುನಾಡಿನ ಶೈವ ಸಂತರಲ್ಲೊಬ್ಬ. ಅವನು ಪೆರುಮಂಗಲಂ ಎಂಬ ಗ್ರಾಮದಲ್ಲಿ ಹುಟ್ಟಿದನು. ಅಲ್ಲಿನ ಏಯರ್ ಎಂಬ ಪಂಗಡಕ್ಕೆ ಅವನು ಸೇರಿದ್ದನು. ಚೋಳರಾಜಂದಿರು ತಮ್ಮ ಸೇನಾಪತಿಗಳನ್ನು ಈ ಪಂಗಡದಿಂದಲೇ ಆರಿಸುತ್ತಿದ್ದರು. ಒಂದು ದಿನ ತಿರುವಾರೂರಿನಿಂದ ಒಬ್ಬ ಶಿವಭಕ್ತನು ಕಲಿಕಾಮನ ಮನೆಗೆ ಬಂದನು. ನಮಃ ಶಿವಾಯ, ದಯವಿಟ್ಟು ಒಳಗೆ ಬನ್ನಿ. ತಿರುವಾರೂರಿನಲ್ಲಿ ಏನು ಸಮಾಚಾರ? ಕಲಿಕಾಮ ನಾಯನಾರರೇ ನಮಸ್ಕಾರ. ಸುಂದರಮೂರ್ತಿ ನಾಯನಾರ್ ಹಾಗೂ ಅವರ ಪತ್ನಿ ಪರವಯ್ಯಾರ್ ನಡುವಿನ ಜಗಳವನ್ನು ಪರಿಹರಿಸಲು ಶಿವನೇ ದೂತನಾಗಿ 3 ಬಾರಿ ತಿರುವಾರಿಗೆ ಹೋದನಲ್ಲ. ಸುಂದರರ ಮೇಲೆ ಶಿವನಿಗಿರುವ ಪ್ರೀತಿ ಅದ್ವಿತೀಯ. ಏನೆಂದೆ? ಸುಂದರರು ತಮ್ಮ ಪತ್ನಿಯೊಂದಿಗಿನ ಜಗಳವನ್ನು ಪರಿಹರಿಸಲು ಶಿವನೇ ದೂತನನ್ನಾಗಿ ಕಳುಹಿಸಿದ್ದಾನೆ. ಇದು ಮಹಾಪಾಪ ಅಲ್ಲವೇ? ಭಕ್ತನು ತನ್ನ ಕೆಲಸಕ್ಕಾಗಿ ದೇವರನ್ನು ಈ ರೀತಿ ಅಲೆದಾಡಿಸುವುದೇ? ಅಂತ ಸುಂದರರ ಮುಖವನ್ನು ನೋಡುವುದೇ ಮಹಾಪಾಪ. ಶಿವ ಶಿವ, ಕಲಿಕಾಮನ ಕೋಪದಿಂದಾಗಿ ಇನ್ನೇನು ಗಂಡಾಂತರ ಉಂಟಾಗುವುದು? ಸುಂದರರ ಬಳಿಗೆ ಈ ಸುದ್ದಿ ತಲುಪಿತು. ಸ್ವಾಮಿ, ನೀವು ಶಿವನನ್ನೇ ದೂತನನ್ನಾಗಿ ಕಳುಹಿಸಿದ ವಿಚಾರ ತಿಳಿದು ಕಲಿಕಾಮ ನಾಯನಾರ್ ತುಂಬ ದುಃಖಿತರಾದರಂತೆ. ನಿಮ್ಮ ಮೇಲೆ ಅವರು ತುಂಬ ಕೋಪಗೊಂಡಿದ್ದಾರಂತೆ. ಹಾಗೇನು? ಓಹ್, ಶಿವಭಕ್ತರಿಗೆ ನೋವಾಗುವಂತೆ ನಾನು ನಡೆದುಕೊಂಡೆ. ತಪ್ಪು ಮಾಡಿದ್ದೆ ನಾನು. ಕೈಲಾಸದಲ್ಲಿ ಪಾರ್ವತಿಯು, ದೇವ, ನೀವು ಭಕ್ತನ ದೂತನಾಗಿ ಕೆಲಸ ಮಾಡಿದ್ದೀರಿ. ಇದನ್ನು ನೋಡಿ ಇನ್ನೊಬ್ಬ ಭಕ್ತ ಕೋಪಗೊಂಡ. ಇದೇನು ತಮಾಷೆಯೇ? ದೇವಿ, ನೀನೇನು ಆತಂಕ ಪಡಬೇಡ. ನಾವು ಸುಂದರನಿಗೂ ಕಲಿಕಾಮನಿಗೂ ರಾಜಿ ಮಾಡಿಸೋಣ. ಶಿವನ ಇಚ್ಛೆಯಂತೆ ಕಲಿಕಾಮನು ಭಯಂಕರ ಹೊಟ್ಟೆ ನೋವಿನಿಂದ ನರಳತೊಡಗಿದ. ಆಗ ಅವನ ಮುಂದೆ ಶಿವನು ಕಾಣಿಸಿಕೊಂಡ. ಕಲಿಕಾಮ, ನೀನು ಇನ್ನೂ ನರಳಬೇಕಾಗಿಲ್ಲ. ಈ ನೋವಿನಿಂದ ಬಿಡುಗಡೆ ಹೊಂದಲು ನಿನ್ನ ಬಳಿಗೆ ಸುಂದರನನ್ನು ಕಳುಹಿಸುತ್ತೇನೆ. ಅವನು ಕೊಡುವ ಪವಿತ್ರ ಭಸ್ಮದಿಂದ ನಿನ್ನ ಹೊಟ್ಟೆ ನೋವು ಮಾಯವಾಗುವುದು. ದೇವ, ದಯವಿಟ್ಟು ಕ್ಷಮಿಸಬೇಕು. ಒಬ್ಬಾಕೆ ಹೆಂಗಸಿಗೋಸ್ಕರ ನಿನ್ನನ್ನೇ ದೂತನನ್ನಾಗಿ ಮಾಡಿದ ಆ ಸುಂದರನಿಂದಲೇ ನನ್ನ ಹೊಟ್ಟೆ ನೋವು ನಿವಾರಣೆಯಾಗಬೇಕೇ? ಅದಕ್ಕಿಂತ ಸಾಯುವುದೇ ಒಳ್ಳೆಯದು. ಅದಾದ ಮೇಲೆ ಶಿವನು ಸುಂದರನ ಮುಂದೆ ಪ್ರತ್ಯಕ್ಷನಾದ. ಸುಂದರ, ನನ್ನ ಭಕ್ತ ಕಾಲಿಕಾಮ ಹೊಟ್ಟೆ ನೋವಿನಿಂದ ನರಳುತ್ತಿದ್ದಾನೆ. ನೀನು ಅಲ್ಲಿಗೆ ಹೋಗಿ ಅವನಿಗೆ ಪವಿತ್ರ ಭಸ್ಮವನ್ನು ಕೊಟ್ಟು ಅವನ ರೋಗವನ್ನು ನಿವಾರಿಸು. ದೇವ, ನೀನು ಹೇಳಿದಂತೆಯೇ ನಾನು ಮಾಡುತ್ತೇನೆ. ಈ ಕೂಡಲೇ ನಾನು ಪೆರುಮಂಗಲಕ್ಕೆ ಹೋಗುತ್ತೇನೆ. ಸ್ವಾಮಿ, ಸುಂದರಮೂರ್ತಿ ಸ್ವಾಮಿಗಳು ನಿಮ್ಮನ್ನು ನೋಡಲು ಬಂದಿದ್ದಾರೆ. ಶಿವ ಶಿವ, ನನ್ನ ಹೊಟ್ಟೆ ನೋವನ್ನು ವಾಸಿ ಮಾಡಲು ಸುಂದರರು ಬಂದಿದ್ದಾರೆ ಏನು? ಅವರ ಮುಖವನ್ನು ನೋಡುವುದೇ ಮಹಾಪಾಪ. ಅವರು ಬರುವುದ ಮೊದಲೇ ನಾನು ಮರಣವನ್ನೊಪ್ಪುತ್ತೇನೆ. ಸೇವಕನು ಎಷ್ಟೇ ತಡೆದರೂ ಕಲಿಕಾಮನು ಕಠಾರಿಯಿಂದ ಇರಿದುಕೊಂಡು ಸತ್ತು ಬಿಟ್ಟನು. ಅಷ್ಟರಲ್ಲಿ ಸುಂದರರು ಕಲಿಕಾಮನ ಮನೆಯನ್ನು ತಲುಪಿದರು. ಕಲಿಕಾಮನ ಪತ್ನಿ ತನ್ನ ದುಃಖವನ್ನು ಅಡಗಿಸಿಕೊಂಡು ತನ್ನ ಪತಿಯ ಕೋಣೆಗೆ ಅಗಳಿ ಹಾಕಿ ಹೊರಬಂದಳು. ಸುಂದರಮೂರ್ತಿ ನಾಯನಾರರನ್ನು ಸ್ವಾಗತಿಸಿದವಳು ಏನೂ ಆಗಿಲ್ಲವೇನೋ ಎಂಬಂತೆ ನಡೆದುಕೊಂಡಳು. ತಾನು ಕೂಡಲೇ ಕಲಿಕಾಮನನ್ನು ಭೇಟಿಯಾಗಬೇಕೆಂದು ಸುಂದರರು ಅವಳನ್ನು ಕೇಳಿಕೊಂಡರು. ಸ್ವಾಮಿ, ಈಗ ಅವರನ್ನು ಭೇಟಿಯಾಗುವುದು ಸಾಧ್ಯವಿಲ್ಲ. ಅಮ್ಮ, ನಾನು ಈ ಕೂಡಲೇ ಅವರನ್ನು ಕಾಣಬೇಕಾಗಿದೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ. ತಕ್ಷಣ ಕಲಿಕಾಮನ ಕೋಣೆಯನ್ನು ಒಕ್ಕ ಸುಂದರರು ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದ ಕಲಿಕಾಮನನ್ನು ಕಂಡರು. ಶಿವ ಶಿವ, ಇದನ್ನು ನೋಡಲು ನಾನು ಇಲ್ಲಿಗೆ ಬರಬೇಕಾಯಿತೆ. ಎಂಥ ಭಕ್ತನು ಇವನು! ನನ್ನಿಂದಾಗಿ ದುರಂತ ಸಂಭವಿಸಿತು. ಇದಕ್ಕೆ ಪ್ರಾಯಶ್ಚಿತವಾಗಿ ನಾನು ನನ್ನ ಪ್ರಾಣವನ್ನು ಈಗಲೇ ತ್ಯಜಿಸುತ್ತೇನೆ. ಕಲಿಕಾಮನ ದೇಹದಲ್ಲಿ ನೆಟ್ಟಿದ್ದ ಕಠಾರಿಯನ್ನು ಸುಂದರರು ಹೊರಗೆಳೆದರು. ಆದರೆ ದೇವರ ಕೃಪೆಯಿಂದ ಆ ಕ್ಷಣದಲ್ಲೇ ಕಲಿಕಾಮ ತನ್ನ ಕಣ್ಣುಗಳನ್ನು ತೆರೆದ. ಅವನು ಪ್ರಾಣತ್ಯಾಗ ಮಾಡಲು ಹೊರಟಿದ್ದ ಸುಂದರನನ್ನು ತಡೆದ. ಸ್ವಾಮಿ, ನೀವು ಏನು ಮಾಡ ಹೊರಟಿದ್ದೀರಿ? ನಾನು ನಿಮ್ಮನ್ನು ಕುರಿತು ತಪ್ಪಾಗಿ ತಿಳಿದುಕೊಂಡಿದ್ದೆ. ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. ಕಲಿಕಾಮ, ನಿನ್ನ ಮನಸ್ಸು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡು. ಓಂ ನಮಃ ಶಿವಾಯ. ಶಿವನ ಕೃಪೆ ನಮ್ಮ ಮೇಲಿರಲಿ. ಅವರಿಬ್ಬರು ಆಲಿಂಗಿಸಿಕೊಂಡರು. ಅನಂತರ ಇಬ್ಬರು ತಿರುಪುಂಗೂರು ಕ್ಷೇತ್ರಕ್ಕೆ ಹೋಗಿ ಶಿವನ ದರ್ಶನ ಮಾಡಿದರು.
ಇತ್ತ ಕೈಲಾಸದಲ್ಲಿ ದೇವ ಭಕ್ತರಿಬ್ಬರೂ ಒಂದಾದರು. ಆದರೆ ಈ ನಾಟಕವೆಲ್ಲ ಏಕೆ? ದೇವಿ, ಇಬ್ಬರು ಭಕ್ತರ ಭಕ್ತಿಯು ಬೇರೆ ಬೇರೆ ರೀತಿಯದು, ಆದರೆ ಅವೆರಡೂ ನನಗೆ ಭೂಷಣ. ನಾಟಕವೇಕೆಂದರೆ ಭಕ್ತಿ ಮಾರ್ಗದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಅಲ್ಲಿ ಯಾವುದೇ ದ್ವೇಷ ಅಸೂಯೆಗಳಿಲ್ಲ ಎಂಬುದನ್ನು ನಿನಗೆ ತೋರಿಸಿಕೊಡುವುದಕ್ಕಾಗಿ ಅಷ್ಟೇ. ನಿನಗೆ ದುಃಖ ಸಂದೇಹಗಳು ಬಂದಾಗ ಅಥವಾ ಮುಕ್ತಿಯ ವಿಚಾರದಲ್ಲಿ ಗೊಂದಲ ಉಂಟಾದಾಗ ಕಣ್ಣೀರು ತುಂಬಿ ದೇವರನ್ನು ಪ್ರಾರ್ಥಿಸು. ಅವನು ನಿನ್ನ ಎಲ್ಲ ಕುಂದುಕೊರತೆಗಳನ್ನು ನಿವಾರಿಸುವನು, ನಿನ್ನ ದುಃಖವನ್ನು ಪರಿಹರಿಸಿ ನಿನಗೆ ಸಾಕ್ಷಾತ್ಕಾರ ನೀಡುವನು. ವೀಕ್ಷಕರೇ, ಕಥೆಯನ್ನು ಕೇಳಿದ್ದೀರಲ್ಲ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಜ್ಞಾನಕಾನಸೀರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ನ ಫಾಲೋ ಅಪ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.